ಪ್ರೈಸ್ ಲಾರ್ಡ್. ಕುರುಡನಿಗೆ ಕುರುಡನೇ ದಾರಿ ತೋರಿಸಲು ಹೋದರೆ ಇಬ್ಬರು ಹಳ್ಳದಲ್ಲೇ ಬೀಳುವರು, ಏಕೆಂದ್ರೆ ಅವರಿಬ್ಬರು ಕುರುಡರಾಗಿದ್ದಾರೆ. ಅದೇ ರೀತಿಯಾಗಿ ಒಬ್ಬನಿಗೆ ಉಪದೇಶ ಮಾಡಲು ಹೋಗುವವನು ಆ ಉಪದೇಶದಂತೆ ತನ್ನನ್ನು ತಾನೇ ಪರೀಕ್ಷಿಸಿ ದೇವರ ಸಮ್ಮುಖದಲ್ಲಿ ಒಪ್ಪಿಸಿಕೊಟ್ಟವನಾಗಿ, ದೇವರ ವಾಕ್ಯಕ್ಕೆ ವಿಧೇಯನಾಗಿ, ತನ್ನನ್ನು ತಾನೇ ದೇವರ ಸಮ್ಮುಖದಲ್ಲಿ ನೀತಿವಂತನಾಗಿ ಪರಿಶುದ್ಧನಾಗಿ ಕಾದುಕೊಳ್ಳುವವನಾಗಿರಬೇಕು. ಯಾಕಂದ್ರೆ ವಾಕ್ಯ ಬರೆಯಲ್ಪಟ್ಟಿದೆ, ಬೇರೆಯವರಿಗೆ ಉಪದೇಶ ಮಾಡೋದಕ್ಕಿಂತ ಮುಂಚೆ ಆ ಉಪದೇಶವನ್ನು ನಾವು ಮಾಡಿಕೊಂಡು ನಮ್ಮನ್ನು ಸರಿಪಡಿಸಿಕೊಳ್ಳಬೇಕೆಂಬುದಾಗಿ ರೋಮಾಪುರದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 21ನೇ ವಾಕ್ಯದಲ್ಲಿ, ಹೀಗಿರಲಾಗಿ ಮತ್ತೊಬ್ಬನಿಗೆ ಉಪದೇಶ ಮಾಡುವ ನೀನು ನಿನಗೆ ಉಪದೇಶ ಮಾಡಿಕೊಳ್ಳದೆ ಇದೆಯೋ ಎಂಬುದಾಗಿ ಬರೆಯಲ್ಪಟ್ಟಿದೆ. ಹಾಗಾದ್ರೆ ಬೇರೆಯವರಿಗೆ ಉಪದೇಶ ಮಾಡೋದಕ್ಕಿಂತ ಮುಂಚೆ ನಮಗ್ ನಾವು ಉಪದೇಶ ಮಾಡಿಕೊಂಡು ಯಾವ ರೀತಿಯಾಗಿ ಜೀವಿಸಬೇಕು, ಯಾವ ರೀತಿಯಾಗಿ ದೇವರನ್ನು ಗಣಪಡಿಸಬೇಕು, ಯಾವ ರೀತಿಯಾಗಿ ದೇವರ ಸಮ್ಮುಖದಲ್ಲಿ ನಾವು ನೀತಿವಂತರಾಗಿ ಪರಿಶುದ್ಧರಾಗಿರಬೇಕು ಎಂಬುದಾಗಿ ನಾವು ಕಳೆದುಕೊಂಡು ಬೇರೆಯವರಿಗೆ ಕಳಿಸುವವರಾಗಿರಬೇಕು. ಅನೇಕ ಸಮಯ ಬೇರೆಯವರಿಗೆ ಹೇಳುವವರಾಗಿರ್ತೇವೆ. ನಮ್ಮನ್ನು ನಾವು ಸರಿಪಡಿಸಿಕೊಳ್ಳೋಣ, ಇಲ್ಲ ಅಂದ್ರೆ ನ್ಯಾಯ ವಿಚಾರಣೆ